ನಮಸ್ತೆ ಫ್ರೆಂಡ್ಸ್, ಮತ್ತೊಂದು ಜಾಬ್ ಅಪ್ಡೇಟ್ಗೆ ಎಲ್ಲರಿಗೂ ಸುಸ್ವಾಗತ. ಕಂಪ್ನಿ ಹೆಸರು ಬಂದು HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಇದೊಂದು ಮಹಾರತ್ನ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪನಿ ಆಗಿದೆ. ನೀವೆಲ್ಲ ಗೊತ್ತಿರ್ಬೋದು, ಇದೊಂದು ಹೆಲಿಕಾಪ್ಟರ್ ಮತ್ತು ಎಂಜಿನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಆಗಿದೆ. ಸೊ ತುಂಬ ಟೂ ವೆರೈಟೀಸ್ ಆಫ್ ಜಾಬ್ನ ಇಲ್ಲಿ ಕಾಲ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ಟೋಟಲ್ ವೇಕೆನ್ಸಿ ಬಂದು 18 ನಂಬರ್ಸ್, 18 ವೇಕೆನ್ಸೀಸ್ ಇರುತ್ತೆ. ಇದು ಎಕ್ಸ್ ಸರ್ವಿಸ್ಮೆನ್ಗಳಿಗೆ ಎಲಿಜಿಬಿಲಿಟಿ ಇರುತ್ತೆ. ಟ್ರೇಡ್ ಬಂದು ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್. ಮೆಕ್ಯಾನಿಕಲ್ಗೆ 5 ವೇಕೆನ್ಸಿ ಇದೆ, ಎಲೆಕ್ಟ್ರಿಕಲ್ಗೆ 12 ವೇಕೆನ್ಸೀಸ್ ಇದೆ. ಮತ್ತು ಟೆಕ್ನಿಷಿಯನ್ ಅಂತ ಇದೆ, ಎಕ್ಸ್ ಸರ್ವಿಸ್ಮೆನ್ ಟೆಕ್ನಿಷಿಯನ್ ಏರೋಡ್ರೋಮ್ ಟ್ರೇಡಲ್ಲಿ ಬರುತ್ತೆ. ಇದು 1 ವೇಕೆನ್ಸಿ ಇದೆ. ಟೋಟಲ್ 18 ವೇಕೆನ್ಸಿ ಅಂದರೆ 18 ವೇಕೆನ್ಸಿ ಇರುತ್ತೆ. ಪ್ಲೇಸ್ ಆಫ್ ಪೋಸ್ಟಿಂಗ್ ನೋಡ್ಬೋದು, ತೇಜ್ಪುರ್, ಛಾಬಾ, ಗೋವಾ, ಜೋಧ್ಪುರ್, ತೇಜ್ಪುರ್, ಶೋಭಾ, ಶಿರ್ಸಾ, ಗ್ವಾಲಿಯರ್, ನಾಸಿಕ್ ಈ ಥರ ಇದೆ. ಸೊ ಇದು ಎಕ್ಸ್ ಸರ್ವಿಸ್ಮೆನ್. ಇದು ಬಂದು ಪರ್ಮನೆಂಟ್ ಜಾಬ್ ಆಗಿರಲ್ಲ, ಕಾಂಟ್ರಾಕ್ಚುಯಲ್ ಜಾಬ್, ನಾನ್ ಎಕ್ಸಿಕ್ಯೂಟಿವ್ ಕ್ಯಾಡರ್, 4 ಇಯರ್ಸ್ ಆಗಿರುತ್ತೆ. ಇದು ನಾಸಿಕ್ ಏರ್ಕ್ರಾಫ್ಟ್ HAL ಡಿವಿಷನಿಂದ ಕಾಲ್ ಮಾಡಿರ್ತಾರೆ. ಸೊ ಪ್ಲೇಸ್ ಆಫ್ ಪೋಸ್ಟಿಂಗ್ ಎಲ್ಲಿ ಬೇಕಾದರೂ ಇರ್ಬೋದು ಬೇಸ್ಡ್ ಆನ್ ವೇಕೆನ್ಸಿ. ಸೊ ಇಲ್ಲಿ ವೇಕೆನ್ಸಿ ವೈಸ್, ಡೊಮೈನ್ ವೈಸ್ ಎಲ್ಲೆಲ್ಲಿ ಪೋಸ್ಟಿಂಗ್ ಇದೆ ಅಂತ ಕೊಟ್ಟಿದ್ದಾರೆ. ಇದು ಟೆಂಟೇಟಿವ್ ವೇಕೆನ್ಸಿ ಆಗಿರುತ್ತೆ. ಸೊ ಇದು PWD ಕ್ಯಾಂಡಿಡೇಟ್ಸ್ಗೂ ಕೂಡ ಎಲಿಜಿಬಲ್ ಇರ್ತಾರೆ ಈ ಪೋಸ್ಟ್ಗೆ ಅಪ್ಲೈ ಮಾಡೋದಕ್ಕೆ. ಅದರ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ, ಏನೇನು ಪೋಸ್ಟ್ಗೆ ಏನೇನು ವೇಕೆನ್ಸೀಸ್ ಇರುತ್ತೆ, PWD ಯಾವ ಕ್ಯಾಟಗರಿಯವರು ಅಪ್ಲೈ ಮಾಡ್ಬೋದು ಅಂತ ಡೀಟೇಲ್ ಕೊಟ್ಟಿದ್ದಾರೆ, ಅದರಲ್ಲಿ ನೋಡ್ಬೋದು. ಇದಿಷ್ಟು ಬ್ರೀಫ್ ಇಂಟ್ರೊಡಕ್ಷನ್ ಆಗಿರುತ್ತೆ. 2 ವೆರೈಟೀಸ್ ಆಫ್ ಪೋಸ್ಟ್, ಎಕ್ಸ್ ಸರ್ವಿಸ್ಮೆನ್ ಟೆಕ್ನಿಷಿಯನ್ D6 ಸ್ಕೇಲ್, D6 B4 ಅಂತ ಇದೆ. ಅದೇನಂತ ನೆಕ್ಸ್ಟ್ ಹೇಳ್ತೀನಿ. ಟ್ರೇಡ್ ಬಂದು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಮತ್ತು ಏರೋಡ್ರೋಮ್ ಆಗಿರುತ್ತೆ. ಬನ್ನಿ ನೆಕ್ಸ್ಟ್ ಏನಿದೆ ನೋಡೋಣ. ಕ್ವಾಲಿಫಿಕೇಷನ್ ಮತ್ತು ಪೋಸ್ಟ್ ಪ್ರೊಫೆಷನಲ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಏನಂತ ಕೇಳಿದ್ದಾರೆ ಇಲ್ಲಿ ನೋಡಿ. ಎಕ್ಸ್ ಸರ್ವಿಸ್ಮೆನ್ ಟೆಕ್ನಿಷಿಯನ್ ಬಂದು ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್ ಇದೆ. ಸೊ ಮೆಕ್ಯಾನಿಕಲ್ಗೆ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಫುಲ್ ಟೈಮ್ ಮತ್ತು ರೆಗ್ಯುಲರ್. ಸೊ ಇದು ರೆಗ್ಯುಲರ್ ಕೋರ್ಸ್ ಆಗಿರಬೇಕು ಮೆಕ್ಯಾನಿಕಲ್ ಟ್ರೇಡಲ್ಲಿ, ಅಥವಾ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಇನ್ ದ ಮೆಕ್ಯಾನಿಕಲ್ ಟ್ರೇಡ್ ಅವಾರ್ಡ್ ಬೈ ಇಂಡಿಯನ್ ಏರ್ ಫೋರ್ಸ್, ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ. ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ, ಏನಂತ ಕ್ವಾಲಿಫಿಕೇಷನ್ ನೋಡ್ಕೋಬೋದು. ಎಕ್ಸ್ಪೀರಿಯನ್ಸ್ ಬಂದು 2 ಇಯರ್ಸ್ ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ಇನ್ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಏರ್ಕ್ರಾಫ್ಟ್ ಮೇಂಟೆನೆನ್ಸಲ್ಲಿ 2 ಇಯರ್ಸ್ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಇದ್ದರೆ ಈ ಜಾಬ್ ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಎಲೆಕ್ಟ್ರಿಕಲ್ ಡೊಮೈನ್. ಇದು ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಆಗಿರಬೇಕು. ಯಾವುದೇ ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ ಫೋರ್ಸ್, ಇಂಡಿಯನ್ ನೇವಿ ಇದರಿಂದ ಡಿಪ್ಲೊಮಾ ಇಂಜಿನಿಯರಿಂಗ್ ಕಂಪ್ಲೀಟ್ ಅವಾರ್ಡ್ ಆಗಿದ್ದರೂ ಪರವಾಗಿಲ್ಲ. ಸೊ ಇದಕ್ಕೂ ಕೂಡ 2 ಇಯರ್ಸ್ ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕು. ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಡಿವಿಷನ್ ವರ್ಕ್ ಮಾಡಿದರೆ ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಸೊ ನೆಕ್ಸ್ಟ್ ಬಂದು ಏರೋಡ್ರೋಮು. ಇದಕ್ಕೆ 3 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಏರೋಡ್ರೋಮ್ ಫ್ಲೈಟ್ ಆಪರೇಷನ್ಸ್ ಈ ಫೀಲ್ಡಲ್ಲಿ 10th ಮತ್ತು PUC ಆಗಿದ್ದರೆ ಇದಕ್ಕೆ ಅಪ್ಲೈ ಮಾಡ್ಕೋಬೋದಾಗಿದೆ. ಸೊ ನೆಕ್ಸ್ಟ್ ನೋಡೋಣ ಏನಿದೆ ಅಂತ. ಸೊ ಇದಕ್ಕೆ ಏಜ್ ಲಿಮಿಟ್ ಏನಿದೆ ನೋಡೋಣ. ಏಜ್ ಲಿಮಿಟ್ ಬಂದು 28 ಇಯರ್ಸ್ ಇದೆ. ಸೊ ಆ್ಯಸ್ ಆನ್ ಡೇಟ್ 10th ಆಫ್ ಡಿಸೆಂಬರ್ 2025ಗೆ 28 ಇಯರ್ಸ್ ಆಗಿರಬೇಕು. ಸೊ ಎಕ್ಸ್ ಸರ್ವಿಸ್ಮೆನ್ಗೆ ಮಿನಿಮಮ್ 6 ಮಂತ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇರಲೇಬೇಕಂತ ಹೇಳಿದ್ದಾರೆ. ಸೊ ಅವರನ್ನು ಮಾತ್ರ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. OBC ಕ್ಯಾಟಗರಿ, SC ST ಕ್ಯಾಟಗರಿಗೆ ಕೂಡ ಇದನ್ನು ಅಪ್ಲೈ ಮಾಡ್ಕೋಬೋದು. ಸೊ ಅವರು ನಾನ್ ಕ್ರಿಮಿ OBC ಬಂದು ನಾನ್ ಕ್ರಿಮಿ ಲೇಯರ್ ಆಗಿರಬೇಕು. SC ST ಕ್ಯಾಟಗರಿಯವರು ಅವ್ರ ಕಮ್ಯುನಿಟಿ ಸರ್ಟಿಫಿಕೇಟ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ಇದಿಷ್ಟು ಬಂದು ಏಜ್ ಲಿಮಿಟ್, ರಿಲ್ಯಾಕ್ಸೇಷನ್, ಕನ್ಸೆಷನ್ ಆಗಿರುತ್ತೆ. ರೆನ್ಯುಮರೇಷನ್ ನೋಡ್ಬೋದು. ಇಲ್ಲಿ ನಾನು ಮೊದಲೇ ಹೇಳಿದಂಗೆ D6 ಮತ್ತು B4 ಗ್ರೇಡ್ ಅಂತಿದೆ. ಇಂಡಕ್ಷನ್ D6ಅಲ್ಲಿ ಎಂಟ್ರಿ ತೊಗೊಂಡವರು 23,000 ಬೇಸಿಕ್ ಪೇ ಆಗಿರುತ್ತೆ. B4ಅಲ್ಲಿ ಎಂಟ್ರಿ ತೊಗೊಂಡವರು 21,000 ಬೇಸಿಕ್ ಪೇ ಆಗಿರುತ್ತೆ. ಸೊ ಈ ಬೇಸಿಕ್ ಪೇ ಮೇಲೆ ಅವ್ರಿಗೆ HRA, ಪರ್ಕ್ಸ್, ಅಲವೆನ್ಸಸ್ಸು ಮತ್ತು ಯೂನಿಫಾರ್ಮ್ ಸ್ಟಿಚಿಂಗ್ ಚಾರ್ಜಸ್, ಈ ಥರ ತುಂಬಾ ಅಲವೆನ್ಸಸ್ ಇದೆ. ಡಿಯರೆನ್ಸ್ ಅಲವೆನ್ಸ್ ಇದೆ. ಇಲ್ಲಿ ನೋಡಿ ಪ್ರೆಸೆಂಟ್ ಬೇಸಿಕ್ ನೋಡಿ 25% ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ಕ್ವಾರ್ಟರ್ಲಿ ಮತ್ತು ಹಾಫ್ ಇಯರ್ಲಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಇದು ಅಪಾರ್ಟ್ ಫ್ರಮ್ ಸ್ಯಾಲ್ರಿ ಬೇರೆ ಏನೇನು ಬೆನಿಫಿಟ್ಸ್ ಇದೆ ಇಲ್ಲಿ ನೋಡ್ಬೋದು ನೀವು. ಕನ್ವೆನ್ಸ್ ಅಲವೆನ್ಸ್ ಇದೆ, ಕ್ಯಾಂಟೀನ್ ಅಲವೆನ್ಸ್ ಇದೆ, ವಾಷಿಂಗ್ ಅಲವೆನ್ಸ್ ಇದೆ, ಪ್ರೊಫೆಷನಲ್ ಅಲವೆನ್ಸ್ ಇದೆ, ಪ್ರೊಫೆಷನಲ್ ಡೆವಲಪ್ಮೆಂಟ್ ಅಲವೆನ್ಸ್ ಇದೆ, ಸ್ಪೆಷಲ್ ಅಲವೆನ್ಸ್ ಇದೆ. ಇದಿಷ್ಟು ಇಲ್ಲಿದೆ. ನೆಕ್ಸ್ಟ್ ಬನ್ನಿ ಬೇರೆ ಏನಿದೆ ನೋಡೋಣ.
ಸೊ ಇದಿಷ್ಟು ಅಲ್ಲದೆ ಮಂತ್ಲಿ ಇನ್ಸೆಂಟಿವ್ ಸ್ಕೀಮ್ ಇದೆ, ಆ್ಯನ್ಯಲ್ ಇನ್ಸೆಂಟಿವ್ ಸ್ಕೀಮ್ ಇದೆ, ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಪೇ ಇದೆ, ನೈಟ್ ಅಲೌನ್ಸ್ ಇದೆ, ಯೂನಿಫಾರ್ಮ್ ಸ್ಟಿಚಿಂಗ್ ಚಾರ್ಜಸ್ ಇದೆ, ಮತ್ತು ನಾರ್ತ್ ಈಸ್ಟರ್ನ್ ರೀಜನಲ್ಲಿ ಏನಾದರೂ ಹಾಕಿದ್ರೆ ಎಕ್ಸ್ಟ್ರಾ 10% ಬೇಸಿಕ್ ಪೇ ಅವ್ರಿಗೆ ಸಿಗುತ್ತೆ. TADA ಆ್ಯಸ್ ಪರ್ ಅವ್ರದ್ದು ಗ್ರೇಡ್ ಮೇಲೆ ಏನಿರುತ್ತೆ ಅದು ಕೊಡ್ತಾರೆ. ಡ್ಯೂರಿಂಗ್ ಅಫಿಷಿಯಲ್ ಟ್ರಾವೆಲ್ ಏನಾದ್ರು ಇದ್ದರೆ TADA ಅಪ್ಲಿಕಬಲ್ ಆಗಿರುತ್ತೆ. ಇದು ಅದು ಸ್ಯಾಲ್ರಿ ಅಲ್ದೇ ಇದು ಎಕ್ಸ್ಟ್ರಾ ಅವ್ರು ಬೇಸ್ಡ್ ಆನ್ ದ ವರ್ಕ್ ನೇಚರ್ TADA ಅವ್ರಿಗೆ ಸಿಗುತ್ತೆ, ಅದನ್ನು ಕ್ಲೈಮ್ ಮಾಡ್ಕೋಬೋದು ಡ್ಯೂರಿಂಗ್ ವರ್ಕಿಂಗ್. ಸೊ ಗ್ರೂಪ್ ಲೈಫ್ ಇನ್ಶೂರೆನ್ಸ್ ಅಂಡರ್ ಅವ್ರಿಗೆ ಹೆಲ್ತ್ ಸ್ಕೀಮ್ ಬೆನಿಫಿಟ್ ಇದೆ, ರೆಂಟ್ ಅಲೈನ್ಸ್ ಕೂಡ ಇರುತ್ತೆ. ಇದು ಟೆನ್ಯೂರ್ ಆಫ್ ಎಂಗೇಜ್ಮೆಂಟ್ ನೋಡೋದು ಮ್ಯಾಕ್ಸಿಮಮ್ 4 years ಅಂತ ಕೊಟ್ಟಿದ್ದಾರೆ. ಸೊ ಪ್ಲೇಸ್ ಆಫ್ ಪೋಸ್ಟಿಂಗ್ ಒಂದು ಕಂಪನಿ ಪ್ರಕಾರ ಎಲ್ಲಿ ಬೇಕಾದ್ರೆ ಪೋಸ್ಟಿಂಗ್ ಮಾಡ್ಬೋದು. ಬಟ್ ಆ್ಯಸ್ ಆಫ್ ನಾವು ಪ್ಲೇಸ್ ಆಫ್ ಪೋಸ್ಟಿಂಗ್ ಆಲ್ರೆಡಿ ನಿಮ್ಗೆ ಮುಂಚೆನೇ ತೋರಿಸಿದ್ದಾರೆ. ಇದು ಟೆಂಟೇಟಿವ್ ಆಗಿರುತ್ತೆ ಮತ್ತು ಸ್ಲೈಟ್ಲಿ ಚೇಂಜಸ್ ಕೂಡ ಇರ್ಬೋದು. ಟ್ರೈನಿಂಗ್ ಪೀರಿಯಡ್ ಬಂದು 8 weeks ಅಂತ ಕೊಟ್ಟಿದ್ದಾರೆ. ಪ್ಲೇಸ್ ಆಫ್ ಪೋಸ್ಟಿಂಗ್ ಆಲ್ರೆಡಿ ಹೇಳಿದ್ವಿ. ಇದಕ್ಕೆ ಅಪ್ಲೈ ಮಾಡಬೇಕಾದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕಬೇಕಾಗುತ್ತೆ. ಇದೇ ನೋಟಿಫಿಕೇಷನ್ ಆನ್ಲೈನ್ ಲಿಂಕ್ ಕೂಡ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫೀಸ್ ಬಂದು 200 rupees ಇರುತ್ತೆ. ಇದು ನಾನ್ ರಿಫಂಡಬಲ್ ಆಗಿರುತ್ತೆ. SC ST ಮತ್ತು PWD ಕ್ಯಾಂಡಿಡೇಟ್ಸ್ಗೆ ಫೀಸ್ ಎಕ್ಸಂಪ್ಷನ್ ಇರುತ್ತೆ. ಸೆಲೆಕ್ಷನ್ ಪ್ರೊಸೀಜರ್ ಒಂದು ನೋಡೋಣ ಏನಿದೆ ಅಂತ. ಸೊ ಈ ಪೋಸ್ಟ್ ಆನ್ಲೈನ್ ಅಪ್ಲಿಕೇಶನ್ ಆದಮೇಲೆ ಏನು ಸೆಲೆಕ್ಷನ್ ಪ್ರೊಸೀಜರ್ ಇದೆ ನೋಡೋಣ. ರಿಟರ್ನ್ ಟೆಸ್ಟ್ ಇರುತ್ತೆ. ಬೇಸ್ಡ್ ಆನ್ ರಿಟರ್ನ್ ಟೆಸ್ಟ್ ಕ್ಯಾಂಡಿಡೇಟ್ಸ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಪ್ರೊವಿಷನಲ್ಲಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಕ್ಸಸ್ಫುಲ್ ಆದಮೇಲೆ ಸೊ ಅವ್ರನ್ನ ಮೆಡಿಕಲ್ ಟೆಸ್ಟ್ಗೆ ಅಲೋ ಮಾಡ್ತಾರೆ. ಅದರಲ್ಲಿ ಕ್ವಾಲಿಫೈ ಆದವರು ಜಾಯ್ನ್ ಆಗೋದಕ್ಕೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ಗೆ ಎಲಿಜಿಬಲ್ ಆಗ್ತಾರೆ. ರಿಟರ್ನ್ ಟೆಸ್ಟ್ ನೋಡ್ಬೋದಲ್ಲಿ 2.5 hours ಆಫ್ ಡ್ಯೂರೇಷನ್ ಇರುತ್ತೆ. 3 parts ಇರುತ್ತೆ. ಇದು ಮಲ್ಟಿಪಲ್ ಕ್ವಶನ್ಸ್ ಟೈಪ್ ಇರುತ್ತೆ. ಸೊ ಕ್ವಶನ್ ಇರುತ್ತೆ ಮತ್ತು ಮಲ್ಟಿಪಲ್ ಚಾಯ್ಸ್ ಆನ್ಸರ್ಸ್ ಇರುತ್ತೆ. ಯಾವ್ದು ಕರೆಕ್ಟ್ ಆನ್ಸರ್ ಅದಕ್ಕೆ ಟಿಕ್ ಮಾಡ್ಕೋಬೋದು. ಸೊ ಪಾರ್ಟ್ 1 ಬಂದು 20 questions ಜನರಲ್ ಅವೇರ್ನೆಸ್, ಪಾರ್ಟ್ 2 ಬಂದು 40 questions ಇಂಗ್ಲೀಷ್ ಆ್ಯಂಡ್ ರೀಸನಿಂಗ್, ಪಾರ್ಟ್ 3 ಬಂದು 100 questions ಆಫ್ ಡಿಸಿಪ್ಲಿನ್, ಅಂದರೆ ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕಲ್ ಅಂತ ಆಲ್ರೆಡಿ ಮೆನ್ಷನ್ ಮಾಡಿದರೆ ಅದ್ರ ಮೇಲೆ ಇರುತ್ತೆ. ಸೊ ಎಲ್ಲದಕ್ಕೂ 1 ಮಾರ್ಕ್ಸ್ ಇರುತ್ತೆ. ದರ್ ಇಸ್ ನೋ ನೆಗೆಟಿವ್ ಮಾರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಅಟ್ಲೀಸ್ಟ್ 50% ರಿಟರ್ನ್ ಟೆಸ್ಟ್ ಇರೋರು ನೆಕ್ಸ್ಟ್ ಅಸೆಸ್ಮೆಂಟ್ಗೆ ಎಲಿಜಿಬಲ್ ಆಗ್ತಾರೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಇನ್ನು ಡೀಟೇಲ್ ಕಂಡೀಷನ್ಸ್ ಏನಿದೆ ಅಂತ ಇದ್ರಲ್ಲಿ ನೋಡ್ಕೋಬೋದು ಈ ಪೇಜಲ್ಲಿ. ಬನ್ನಿ ನೆಕ್ಸ್ಟ್ ಏನಿದೆ ನೋಡೋಣ. ಸೊ ಇದಿಷ್ಟು ಕ್ರೈಟೀರಿಯಾ ಫಿಲ್ ಆದರೆ ಸೊ ಅಪ್ಲೈ ಮಾಡ್ಬೋದು. ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಬಿಫೋರ್ ಎಂಪ್ಲಾಯ್ಮೆಂಟು. ಅದರಲ್ಲಿ ಯಾರು ಎಲಿಜಿಬಲ್ ಆಗ್ತಾರೆ, ಮೆಡಿಕಲಿ ಫಿಟ್ ಇರ್ತಾರೆ ಅವ್ರಿಗೆ ಮಾತ್ರ ಈ ಜಾಬ್ ಆಫರ್ನ ಫೈನಲ್ ಆಫರ್ನ ಕೊಡ್ತಾರೆ. ಏಜ್ ಬಂದು 10th December 2025ಗೆ 28 years ಇರಬೇಕಂತ ಹೇಳಿದ್ದಾರೆ. ಸೊ ಅದರ್ ರಿಲ್ಯಾಕ್ಸೇಷನ್ ಏನಿದೆ ಅಂತ ಆಲ್ರೆಡಿ ನಾನು ಹೇಳಿದ್ದೀವಿ. ಇಲ್ಲಿ ಬಂದು ವೆಬ್ಸೈಟ್ ಅಡ್ರೆಸ್ ನೋಡಿ www.hal-india.co.in. ಸೊ ಈ ವೆಬ್ಸೈಟಲ್ಲಿ ಫರ್ದರ್ ಏನೇ ಅಪ್ಡೇಟ್ಸ್ ಇದ್ರೂ ಸಿಗುತ್ತೆ ಫ್ರೆಂಡ್ಸ್. ಬನ್ನಿ ಲಾಸ್ಟಲ್ಲಿ ಏನು ಕೊಟ್ಟಿದ್ದಾರೆ ಇಂಪಾರ್ಟೆಂಟ್ ಡೇಟ್ಸ್. ಸೊ ಅಡ್ವರ್ಟೈಸ್ಮೆಂಟ್ ಆಲ್ರೆಡಿ ಇಶ್ಯೂ ಆಗಿದೆ. ಲಾಸ್ಟ್ ಡೇಟ್ ಆಫ್ ರಿಸೀವಿಂಗ್ ಅಪ್ಲಿಕೇಶನ್ ಬಂದು 31st December 2025 ಆಗಿರುತ್ತೆ. ಟೆಂಟೇಟಿವ್ ರಿಟರ್ನ್ ಎಕ್ಸಾಮ್ ಬಂದು 11th January ಇರುತ್ತೆ. ಸೊ ಇನ್ನು ಓನ್ಲಿ 2 days ಇದೆ ಅಂತಲೇ ಹೇಳ್ಬೋದು ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ಗೆ. ಸೊ ನೀವು ಕ್ಲಾರಿಫಿಕೇಷನ್ ಇದ್ದರೆ ಇಲ್ಲೊಂದು ID ಕೊಟ್ಟಿದ್ದರೆ ಅಲ್ಲಿ ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್. ಅಲ್ಲಿ ಮೇಲ್ ಮಾಡಿ ಕ್ಲಾರಿಫಿಕೇಷನ್ಸ್ ತೊಗೋಬೋದು. ಇಲ್ಲಿ ನೋಡಿ recc.nck@hal-india.co.in. ಇದಿಷ್ಟು ಬ್ರೀಫ್ ಇಂಟ್ರೊಡಕ್ಷನ್ ಆಗುತ್ತೆ. ಕಂಪ್ಲೀಟ್ ಅಡ್ವರ್ಟೈಸ್ಮೆಂಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.